ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ನಮ್ಮ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀನಿ. ಮದುವೆ ಇರೋದು ಶಿವಮೊಗ್ಗದಲ್ಲಿ. ಸೊ ಕೊನೆವರೆಗೂ ವೀಡಿಯೋನ ನೋಡಿ ಹೇಗಿರುತ್ತೆ ಅಂತ ಲಾಸ್ಟಿಗೆ ಕಮೆಂಟ್ ಮಾಡಿ. ಸೊ ಇವಾಗ ಹೋಗ್ತಾ ಇರೋದು ನನ್ನ ಬೆಸ್ಟಿ ಮನೆಗೆ. ಅವಳನ್ನ ಕರ್ಕೊಂಡು ಮತ್ತು ಅವಳ ಮಗಳನ್ನ ಕರ್ಕೊಂಡು ಹೋಗಬೇಕಾಗಿದೆ ಮದುವೆಗೆ. ಅಂತೂ ಇಂತೂ ಬಂದು ಅವಳ ಏರಿಯಾಗೆ ತಲುಪಿದೆ. ಸೊ ಇವಾಗ ಅಂತೂ ಬೆಸ್ಟಿ ಮನೆಗೆ ಬಂದೆ. ಇವಳ ಬೆಸ್ಟಿ ಮಗಳು ಸಿರಿ. ಸರಿ ಅಂತ ಅಂದ್ಕೊಂಡು ಬೇರೆ ಆಗಿತ್ತು. ಬೆಳಗಿಂದ ತಿಂಡಿ ಮಾಡಿರಲಿಲ್ಲ. ಹಾಗೆ ಸಿರಿ ಜೊತೆ ಮಾತಾಡ್ಕೊಂಡು ಏನು ತಿಂಡಿ ಮಾಡಿದ್ಯಾ ಅಂದಿದ್ದಕ್ಕೆ ಎಗ್ ರೈಸ್ ಅಂತ ಹೇಳಿ ಎಗ್ ರೈಸ್ ತಂದು ಕೊಟ್ಟಳು. ಎಗ್ ರೈಸ್ನ ತಿಂದ್ಕೊಂಡು ಅಲ್ಲಿಂದ ಹೊರಟಿದ್ದು ಮೆಜೆಸ್ಟಿಕ್ಕಿಂದ ನಡ್ಕೊಂಡು ಬೇರೆ ಹೋಗಬೇಕು. ಸರಿ ಅಂತ ಅಂದ್ಕೊಂಡು ಕೊನೆಗೂ ಮೆಜೆಸ್ಟಿಕ್ ತಲುಪಿ ಅಲ್ಲಿಂದ ರೈಲ್ವೆ ಸ್ಟೇಷನಿಗೆ ನಡ್ಕೊಂಡು ಬಂದು ಅಂತೂ ಕೊನೆಗೆ ಟ್ರೈನ್ ನಿಂತಿತ್ತು ಗುರು. ಸೀಟ್ ಎಲ್ಲಪ್ಪ ಸಿಗೋದು, ಸೀಟ್ ಬೇರೆ ಸಿಗಲ್ಲ, ಕಷ್ಟ. ಸೊ ಹಾಗಾಗಿ ಕಿಟಕಿ ಇರೋ ಸೀಟ್ನೇ ಹುಡುಕಿ ಅಂತೂ ಮೂವರು ಕೂತ್ಕೊಂಡ್ವಪ್ಪ. ಎಷ್ಟೇ ತಿಂದರೂ ಜೋಳ ನೋಡಿಬಿಟ್ರೆ ಸಾಕು ನಂಗೆ ಹಸುವಾಗುತ್ತೆ. ಸೊ ಜೋಳನೂ ತೊಗೊಂಡ್ಬಿಟ್ಟು ಕೂತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ತಿಂತಾಯಿದ್ವಿ. ಅಷ್ಟರಲ್ಲೇ ಟ್ರೈನ್ ಹೊರಡೋ ಟೈಮ್ ಆಗಿತ್ತು. ಟ್ರೈನ್ ಕೂಡ ಹೊರಟ್ಬಿಟ್ಟಿತ್ತು. ಬ್ಯಾಂಗ್ಳೂರ್ ಟು ಶಿವಮೊಗ್ಗಕ್ಕೆ ಹೊರಟು ಹೇಗೋ ಹಾಗೋ ಹೋಗಿ ನಾವು ಶಿವಮೊಗ್ಗ ತಲುಪೋಷ್ಟೊತ್ತಿಗೆ 7:30 ಆಗಿತ್ತು ಗುರು. ಡೈರೆಕ್ಟ್ ಛತ್ರಕ್ಕೆ ಬಂದ್ವಿ. ಇವಳೇ ನೋಡಿ ನಮ್ಮ ಮದುವೆ ಹೆಣ್ಣು. ಮದುವೆ ಗಂಡು ಕಾಣ್ತಾ ಇಲ್ಲಲ್ಲ, ತೋರಿಸ್ತಿತ್ತು ಒಂದು ಸ್ವಲ್ಪ ಚೆನ್ನಾಗಿ ಈ ಕಡೆ ಹೋಗಿ ತೋರಿಸ್ತೀವಿ. ನೋಡಿ ಮದುವೆ ಗಂಡು ಕಾಣ್ತಾ ಇದ್ದಾನಲ್ಲ. ನಾವು ಬಂದು ಛತ್ರಕ್ಕೆ ಸೇರೋಷ್ಟೊತ್ತಿಗೆ ಇವರ ಶಾಸ್ತ್ರಗಳೆಲ್ಲ ಆಗ್ತಾಯಿತ್ತು. ನೋಡಿ, ಇದು ನಮ್ಮದು ಗ್ಯಾಂಗ್. ಅದು ಗೀತಾ, ಇದು ನಯನ, ಇದು ಸಿರಿ, ಇದು ಮೇಘು. ನೋಡಿದ್ವಿ, ನಿಂತ್ಕೊಂಡು ನೋಡಿ ಒಂದು ಸೆಲ್ಫಿ ಫೋಟೋಗಳೆಲ್ಲ ತಕ್ಕೊಂಡು ಹೋಗಿದ್ದು ಡೈರೆಕ್ಟ್ ಊಟಕ್ಕೆ. ಊಟ ಭೋಜನ ಚೆನ್ನಾಗಿತ್ತು. ತಿಂದು ಬರೋಷ್ಟೊತ್ತಿಗೆ ಆಲೆ ನೋಡಿದ್ರೆ ನಮ್ಮ ಗಂಡು ಹೆಣ್ಣು ಇಬ್ಬರು ಫುಲ್ಲು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಏನು ಡ್ಯಾನ್ಸು ಅಂತೀರಾ, ನೋಡೋಕ್ಕೆ 2 ಕಣ್ಣು ಸಾಲದು. ಇನ್ನು ಇದನ್ನು ಮುಗಿಸ್ಕೊಂಡು ಬೆಳಗ್ಗೆ ಆಲೆ ಆಗೋಗ್ಬಿಟ್ಟಿತ್ತು ಗುರು. ನೋಡಿ, ಆಲೆ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಮದುವೆ ಶಾಸ್ತ್ರನ. ಅವ್ರು ಫುಲ್ ಪ್ರಿಪೇರ್ ಆಗಿದ್ರು, ನಾವು ಮಾತ್ರ ಇನ್ನೂ ರೆಡಿ ಆಗಿರಲಿಲ್ಲ. ಅಂತೂ ಮದುವೆ ಶಾಸ್ತ್ರಗಳೆಲ್ಲ ಆಗಿ ಕೊನೆಗೆ ತಾಳಿ ಕಟ್ಟುವ ಸಂದರ್ಭ ಒಂದೇ ಬಿಡ್ತು. ಅಳ್ತಾಳೇನೋ ಅಂದ್ಕೊಂಡೆ, ಅಳ್ಳೇ ಇಲ್ಲ ಗುರು. ಸರಿ ಅಂತ ಅಂದ್ಕೊಂಡು ಮದುವೆನೂ ನೋಡಿ ಮುಗಿಸಿ ತುಂಬಾ ಖುಷಿಯಾಯಿತು. ಇವರಿಗೆ ದೇವರು ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲದನ್ನು ಕೊಟ್ಟು ಕಾಪಾಡಲಿ, ಇವರಿಬ್ಬರು ಜೊತೆಯಾಗಿರಲಿ ಅಂತ ಅಂದ್ಕೊಂಡು ಎಲ್ಲರೂ ಹೊರಗೆ ಬಂದ್ವಿ. ಇದು ನಮ್ಮ ಗ್ಯಾಂಗಲ್ಲಿ ಇನ್ನೂ ತುಂಬ ಜನ ಇದ್ದಾರೆ, ಬಟ್ ಇಲ್ಲಿ ಕಮ್ಮಿ ಜನ ಇದ್ದೀವಿ ಅಷ್ಟೇ. ರೀಲ್ಸ್ ಮಾಡೋಕ್ಕೆ ಬಂದಿದ್ವಿ. ರೀಲ್ಸ್ನ ಮಾಡಿಕೊಂಡು ಹೋಗಿ ಗಿಫ್ಟ್ ಕೊಟ್ಟು ಊಟ ಮಾಡ್ಕೊಂಡು ಹೊರಡುಮ ಅಂತ ಕೂತ್ಕೊಂಡು ಹರಟೆ ಹೊಡ್ಕೊತಾ ಇದ್ವಿ. ಕೊಟ್ವಿ, ಕೊನೆಗೂ ಗಿಫ್ಟ್ ಕೊಟ್ವಿ. ಒಂದು ಫೋಟೋನು ತೆಗೆಸ್ಕೊಂಡ್ವಿ. ಇಲ್ಲಿಗೆ ಕ್ಲೋಸ್.